ಏನ್ ಯೋಚನೆ ಮಾಡ್ತಿದ್ರ? ಹೋಗಿ ಮಾತಾಡಿ ತಿಳಿಸಿ ಹೋಗಿ. ಏನ್ ಮಾತಾಡದ್ರಿ? ಏನೋ ಒಂದು ಮಾತಾಡಿ ನೋಡಿ. ನಾನು ಮಾತಾಡಿದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ, ಯಾಕಂದ್ರೆ ನಾನು ವಿಲನು. ಯಾವಾಗಲೂ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂತ ಇರ್ತೀನಿ. ನೀವು ಅತ್ಯಾಗ ಮುದ್ದು ಮಾಡ್ತೀರಲ್ಲ, ನೀವು ಹೀರೋ. ನೀವು ಮಾತಾಡಿದ್ರೆ ಅವ್ರು ಕೇಳ್ತಾರೆ. ಪ್ಲೀಸ್ ಏನಾದರೂ ಮಾಡಿ ಬಗೆಹರಿಸಿ. ರಾಮಾಯಣ ಮುಗಿದ್ರೆ ಸಾಕು. ಪ್ಲೀಸ್ ಪ್ಲೀಸ್. ಏನೋ ನನ್ನ ಕೈಲಾಗಿದ್ದು ಮಾಡ್ತೀನಿ, ಉಳಿದಿದ್ದು ಆಗತ್ತೆ ಆಗತ್ತೆ. ಓಕೆ. ಅಪ್ಪು, ಮಿಂಚು, ಯಾಕ್ರಪ್ಪ ಹೀಗೆ ಮಾಡ್ತೀರಾ? ಹಾಂ, ಒಳ್ಳೆ ಮಕ್ಕಳಲ್ವ ನೀವು? ಹೀಗೆಲ್ಲ ಮಾಡಬಾರ್ದಲ್ವಾ? ಏಯ್, ಇಲ್ಲಿ ನೋಡೋ, ಹೆಣ್ಮಕ್ಳಿಗೆ ಬಟ್ಟೆ ಜಾಸ್ತಿ ಇರುತ್ತೆ, ತಪ್ಪಿಲ್ಲ ಕಣೋ. ಅದು ಹೆಣ್ಮಕ್ಳು ಅಂದರೆ ಹಾಗೇನೆ, ಅವ್ರಿಗೆ ಅಲಂಕಾರ ಮಾಡ್ಕೊಳ್ಳೋದು, ಚೆನ್ನಾಗಿ ಕಾಣೋದು ಅಂದರೆ ಭಾಳ ಇಷ್ಟ. ನಾವು ಗಂಡು ಮಕ್ಳು ಹಾಗೆಲ್ಲ ಕಣೋ. ನಾವು ಹೇಗಿದ್ರು ನಡೆಯುತ್ತೆ, ಹಾಕ್ಕೊಂಡ್ರು ನಡೆಯುತ್ತೆ, ಹಾಕ್ಕೊಳ್ದಿದ್ರು ನಡೆಯುತ್ತೆ. ನೋಡೋ, ನಾವು ಗಂಡು ಮಕ್ಕಳಾಗಿ ಈ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಕಣೋ. ಲೇ, ಈಗೇನಪ್ಪ, ನಿನಗಿಂತ 2 ಬಟ್ಟೆ ಒಳಗೆ ಜಾಸ್ತಿ ಕೊಡಿಸ್ತಾ ಅಷ್ಟೇ ತಾನೇ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ನಿನಗೆ ಬೇಕು ಅಂದರೆ ಕೊಡಿಸಿದ್ರಾಯ್ತು. ಊರಲ್ಲೇನು ಬಟ್ಟೆ ಅಂಗಡಿ ಕಡಿಮೆ ಇದೆಯೋ? ಹೆಜ್ಜೆಗೊಂದು ಅಂಗಡಿ ಇದೆ. ನೀನು ಅದಕ್ಕೆಲ್ಲ ಫೀಲ್ ಮಾಡ್ಕೋಬೇಡ ಕಣೋ. ಈಗ ನಾನು ಹೇಳೋದು ಕೇಳಪ್ಪ, ನೀನು ನನ್ನ ರೂಮಲ್ಲಿ ವಾರ್ಡ್ರೋಬ್ ನೋಡಿದ್ಯಾ? ಹಾಂ, ನಿಮ್ಮಮ್ಮ ನನಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ, ಅವರೆಷ್ಟು ಜಾಗ ತೊಗೊಂಡಿದ್ದಾರೆ ಅಂತ. ವಾರ್ಡ್ರೋಬ್ ತುಂಬ ಬರೀ ಅವ್ರ ಬಟ್ಟೆನೇ ತುಂಬಿರುತ್ತೆ, ನನ್ನ ಬಟ್ಟೆ ಎಲ್ಲೋ ಮೂಲೆಯಲ್ಲಿ ಮಾತ್ರ ಇರುತ್ತೆ. ನಾನು ಯಾವತ್ತಾದ್ರೂ ನಿನ್ನ ಥರ ಬೇಜಾರು ಮಾಡ್ಕೊಂಡಿದ್ದೀನಿ ನಾನು? ನನಗಿಂತ ಅವ್ರ ಬಟ್ಟೆ ಜಾಸ್ತಿ ಇದೆ ಅಂತ ಕಣ್ಣೀರು ಹಾಕಿದ್ದೀನಿ ನಾನು? ಇಲ್ವಲ್ಲ. ನೋಡೋ, ಬಟ್ಟೆ ಕಡಿಮೆ ಇದ್ದಷ್ಟು ಒಳ್ಳೆಯದು, ಆರಾಮಾಗಿ ಫ್ರೀಯಾಗಿರ್ಬೋದು. ಇನ್ನೊಂದೇನು ಗೊತ್ತೇನೋ, ಹೆಣ್ಮಕ್ಳಿಗೆ ಬಟ್ಟೆ ಅಂದರೆ ಅದು ಬರೀ ಬಟ್ಟೆ ಅಷ್ಟೇ ಅಲ್ಲ ಕಣೋ, ಅವ್ರಿಗೆ ಖುಷಿ, ಆಸ್ತಿ ಪಾಸ್ತಿ ಇದ್ದ ಹಾಗೆ. ಅವ್ರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಕಣೋ. ಅವರು ಆಸೆ ಪಟ್ಟು ಬಟ್ಟೆ ಹಾಕೋತಾರೆ. ನಾವು ಗಂಡು ಮಕ್ಳ ಥರ ಅಲ್ಲ ಕಣೋ, ಪ್ಯಾಂಟು ಶರ್ಟು ಹಾಕ್ಕೊಳ್ಳೋ ಥರ. ಅವ್ರಿಗೆ ವೆರೈಟಿ ಬಟ್ಟೆ ಬೇಕು. ಅವ್ರ ಪ್ರಪಂಚನೇ ಬೇರೆ, ನಮ್ಮ ಪ್ರಪಂಚನೇ ಬೇರೆ ಕಣೋ. ನಾವು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ನೀನು ನೋಡೋ, ಚಿಕ್ಕ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೋತೀಯ, ಮುಖ ಓದಿಸ್ಕೊಂಡು ಕೂತ್ಕೋತೀಯ. ಹಾಗೆಲ್ಲ ಇರಬಾರ್ದು ಕಣೋ. ನೋಡೋ, ಚಿಕ್ಕ ವಿಷಯಗಳನ್ನ ಯಾವತ್ತೂ ದೊಡ್ಡದು ಮಾಡೋಕ್ಕೆ ಹೋಗಬಾರ್ದು. ಮುಂದೆ ಅದೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೀನು ಈಗ ಮಾಡ್ತಾ ಇರೋದು ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಕಣೋ. ನಿನ್ನ ಮೇಲಿರೋ ಒಳ್ಳೆ ಇಂಪ್ರೆಷನ್ ಎಲ್ಲ ಹೋಗ್ತಾ ಇದೆ. ಅದು ಹೋಗಬಾರ್ದು ಅಂದರೆ ನೀನು ಹಠ ಕೋಪ ಎಲ್ಲ ಬಿಡಬೇಕು. ನೋಡಪ್ಪ, ನೀನು ಹೀಗೆ ಮಾಡಿದ್ರೆ ನಾನು ಇನ್ಮೇಲೆ ಮಾತೇ ಆಡಲ್ಲ. ಏನು ಕೊಡ್ಸೋದು ಇಲ್ಲ, ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಎಲ್ಲ ಬಂದ್ ಕಟ್. ಓಕೆನಾ? ಏನು ಮಾಡ್ತೀರಾ ಹೇಳಿ? ತಿದ್ಕೋತೀರಾ ಇಲ್ಲ ನಾನು ನಿಲ್ಲಿಸ್ಬಿಡ್ಲ? ಮಿಂಚು, ನೀನು ಅಷ್ಟೇ. ಇತ್ತೀಚೆಗೆ ಎಲ್ಲದಕ್ಕೂ ಹಠ ಮಾಡ್ತೀಯ, ಹೇಳಿದ ಮಾತೇ ಕೇಳಲ್ಲ. ಈಗ ನಾನು ಅಪ್ಪಗೆ ಏನು ಹೇಳಿದ್ನಲ್ಲ, ಎಲ್ಲನೂ ನಿನಗೂ ಅಪ್ಲೈ ಆಗುತ್ತೆ. ನೀವು ಚೆನ್ನಾಗಿದ್ದರೆ ನಾವು ನಿಮ್ಗೇನು ಬೇಕಾದರೂ ಮಾಡ್ತೀವಿ, ಇಲ್ಲ ಅಂದರೆ ನಿಮ್ಗೆ ಎಷ್ಟು ಮಾಡಿದ್ರು ಅಷ್ಟೇ ಅಂತ ಹಾಗೆ ಬಿಟ್ಬಿಡ್ತೀವಿ. ಹೇಳಿ ಏನು ಮಾಡ್ತೀರಾ ಅಂತ? ಒಳ್ಳೆ ಮಕ್ಕಳಾಗಿರ್ತೀರಾ? ನಾನು ಹೇಳೋದಷ್ಟು ಹೇಳಿದ್ದೀನಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಸರಿ ಪಪ್ಪ. ಸರಿ ಪಪ್ಪ ಅಲ್ಲ, ಸಾರಿ ಪಪ್ಪ. ಇನ್ನು ಮುಂದೆ ಹಾಗೆ ಮಾಡಲ್ಲ ಅಂತೇಳಿ. ಸಾರಿ ಪಪ್ಪ, ಇನ್ಮೇಲೆ ಮಾಡಲ್ಲ. ಗುಡ್.